ನಮಸ್ಕಾರ ಗೆಳೆಯರೆ. ಹಾಗೆ RCB ಫ್ಯಾನ್ಸ್ ಎಲ್ರಿಗೂ ಮತ್ತೊಂದು ದೊಡ್ಡ ನಮಸ್ಕಾರ. ಇನ್ನೇನು ಮಾರ್ಚ್ 28 ಬರ್ತಿದೆ. ಆದರೆ ಅದಕ್ಕಿಂತ ಮೊದಲು ಚಿನ್ನಸ್ವಾಮಿಯಲ್ಲಿ ನಡೀತಾ ಇರುವಂತಹ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ಒಬ್ಬ ಅನ್ನೋನ್ ಬೌಲರ್ ನಮ್ಮ ಕಿಂಗ್ ಕೊಹ್ಲಿ ಅವರನ್ನು ಔಟ್ ಮಾಡಿಬಿಟ್ಟಿದ್ದಾರೆ. ಏನಾಯಿತು ಗೊತ್ತಾ? ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದ ಮುಖಾಂತರ ಈ ಎಲ್ಲ ಅಪ್ಡೇಟ್ಗಳನ್ನ ನಾನು ನಿಮಗೆ ನೀಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಸ್ವಾಗತ. IPL 2026 ಶುರುವಾಗೋಕ್ಕೆ ಇನ್ನು ಕೇವಲ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಈ ಬಾರಿ RCB ತಂಡ ಡಿಫೆಂಡಿಂಗ್ ಚಾಂಪಿಯನ್ ಆಗಿ ಮೊದಲ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅದಕ್ಕೂ ಮೊದಲು ಇಂಟ್ರಾ ಸ್ಕ್ವಾಡ್ ಮ್ಯಾಚ್ಗಳು ನಡೀತಾ ಇದೆ. ಟೀಮ್ ಎ ಹಾಗೂ ಟೀಮ್ ಬಿ ಹೆಸರಿನಲ್ಲಿ ಈ ಮ್ಯಾಚ್ಗಳನ್ನ ಆಡಿಸ್ತಾ ಇದ್ದಾರೆ. ಒಂದು ಟೀಮನ್ನು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಮುನ್ನಡೆಸ್ತಾ ಇದ್ದಾರೆ, ಹಾಗೂ ಇನ್ನೊಂದು ಟೀಮನ್ನು ನಮ್ಮ ನಾಯಕ ರಜತ್ ಪಟಿದಾರ್ ಅವರು ಮುನ್ನಡೆಸ್ತಾ ಇದ್ದಾರೆ. ಹಾಗೆ ನಿನ್ನೆ ನಡೆದ ಇಂಟರ್ ಸ್ಕ್ವಾಡ್ ಮ್ಯಾಚ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ್ದು ಟೀಮ್ ಎ, ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರ ತಂಡ ಬ್ಯಾಟಿಂಗ್ ಮಾಡಿತು. ಇದರಲ್ಲಿ ವಿರಾಟ್ ಕೊಹ್ಲಿ ಅವರು ಮತ್ತು ಫಿಲ್ ಸಾಲ್ಟ್ ಅವರು ಓಪನರ್ಸ್ ಆಗಿ ಕ್ರೀಸ್ಗಿಳಿದ್ರು. ಈ ಮ್ಯಾಚಿನಲ್ಲಿ ನಮ್ಮ ಕೊಹ್ಲಿ ಅವರ ಸ್ಟ್ರೈಟ್ ಡ್ರೈವ್, ಪುಲ್ ಶಾಟ್ ಹಾಗೂ ಒಂದು ಸಿಕ್ಸನ್ನು ಕಣ್ತುಂಬಿಕೊಂಡಿದ್ದಾರೆ. ಹಾಗೂ ನಂತರ ಅಭಿನಂದನ್ ಸಿಂಗ್ ಅನ್ನೋ ಒಬ್ಬ ಯಂಗ್ ಪೇಸರ್, ಇವರು ಹಾಕಿರುವಂತಹ ಒಂದು ಡೆಡ್ಲಿ ಬೌಲ್ಗೆ ನಮ್ಮ ಕಿಂಗ್ ಕೊಹ್ಲಿ ಅವರು ಔಟ್ ಆಗಿದ್ದಾರೆ. ನಂತರ ಫಿಲ್ ಸಾಲ್ಟ್ ಅವರು ಒಂದಷ್ಟು ಹೊತ್ತು ಸ್ಕ್ರೀನ್ನಲ್ಲಿದ್ದು 28 ರನ್ನ ಪೋಣಿಸ್ತಾರೆ. ಅದಾದ ನಂತರ ರೊಮಾರಿಯೋ ಶೆಫರ್ಡ್ ಅವರು ಬಂದು ಕೊನೆಯ ಓವರ್ಗಳಲ್ಲಿ 3 ಸಿಕ್ಸ್ಗಳನ್ನ ಬಾರಿಸ್ತಾರೆ. ಟೋಟಲಿ 162 ರನ್ಗಳಿಗೆ 6 ವಿಕೆಟನ್ನು ಕಳೆದುಕೊಂಡು 20 ಓವರ್ಗಳಲ್ಲಿ 162 ರನ್ ಗಳಿಸಲು ಶಕ್ತವಾಗುತ್ತೆ. ಅದಾದ ನಂತರ ಟೀಮ್ ಬಿ, ನಮ್ಮ RCB ಕ್ಯಾಪ್ಟನ್ ರಜತ್ ಪಟಿದಾರ್ ಅವರ ಪವರ್ ಹೌಸ್ ಟೀಮ್ ಬಿನ ಓಪನರ್ ದೇವದತ್ ಪಡಿಕ್ಕಲ್ ಮತ್ತು ವೆಂಕಟೇಶ್ ಅಯ್ಯರ್ ಅವರು ವಿಧದ ಶಾಟ್ಗಳಿಂದ ಒಂದಷ್ಟು ರನ್ಗಳನ್ನ ಪೋಣಿಸ್ತಾರೆ. ಮತ್ತು ಪಡಿಕ್ಕಲ್ ಅವರು ಕಟ್ ಶಾಟ್ಗಳನ್ನ ಹೊಡಿತಾ 40 ರನ್ನ ಬಾರಿಸ್ತಾರೆ. ಆದರೆ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರಿಗೆ ಲಕ್ ಚೆನ್ನಾಗಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಕೃಣಾಲ್ ಪಾಂಡ್ಯ ಅವರ 3ನೇ ಓವರ್ನಲ್ಲೇ ಇವರು ಟ್ರ್ಯಾಪ್ ಆಗ್ತಾರೆ. ಬರೀ 8 ರನ್ಗೆ ಇವರು ತಮ್ಮ ವಿಕೆಟನ್ನು ಒಪ್ಪಿಸ್ತಾರೆ. ಅದಾದ ನಂತರ ಟಿಮ್ ಡೇವಿಡ್ ಅವರು ಬರ್ತಾರೆ. ಇವರು 2 ಮಸ್ತಾಗಿರೋ ಸಿಕ್ಸ್ಗಳನ್ನ ಹೊಡಿತಾರೆ. ಆದರೆ ಇವರು ಕೂಡ ಕನ್ಸಿಸ್ಟೆನ್ಸಿ ಇಲ್ಲದೆ 21 ರನ್ ಗಳಿಸಿ ಕೃಣಾಲ್ ಪಾಂಡ್ಯ ಅವರಿಗೆ ವಿಕೆಟನ್ನು ಒಪ್ಪಿಸ್ತಾರೆ. ನಮ್ಮ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ ಅವರ ಬೌಲಿಂಗ್ ಮ್ಯಾಜಿಕ್ಗೆ ಇವರೆಲ್ಲರೂ ಕೂಡ ವಿಕೆಟನ್ನು ಒಪ್ಪಿಸ್ತಾರೆ. ಟೋಟಲಿ ಕೃಣಾಲ್ ಪಾಂಡ್ಯ ಅವರು ಈ ಮ್ಯಾಚಿನಲ್ಲಿ 3 ವಿಕೆಟ್ಗಳನ್ನ ತೆಗೆದುಕೊಳ್ತಾರೆ. ನಂತರ ಮಂಗೇಶ್ ಯಾದವ್ ಅವರು 2 ವಿಕೆಟ್ನ ತೆಗೆದುಕೊಳ್ತಾರೆ. ಇದನ್ನು ನೋಡ್ತಾ ಇದ್ದರೆ ಮಂಗೇಶ್ ಯಾದವ್ ಅವರು SRH ವಿರುದ್ಧದ ಪ್ಲೇಯಿಂಗ್ 11ನಲ್ಲಿ ಕಾಣಿಸೋದಂತೂ ಪಕ್ಕ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಟೀಮ್ ಬಿನ ಟೋಟಲ್ ಹೀಗಿತ್ತು: 148 ರನ್, 7 ವಿಕೆಟ್ ನಷ್ಟಕ್ಕೆ 20 ಓವರ್ಗಳಲ್ಲಿ ಗಳಿಸಲು 148 ರನ್ ಗಳಿಸಲು ಶಕ್ತರಾಗ್ತಾರೆ. ಟೀಮ್ ಎ ಗೆಲ್ತು. 14 ರನ್ ಅಂತರದಲ್ಲಿ ಜಯಭೇರಿಯನ್ನು ಬರೆಸಿದ ಟೀಮ್ ಎ ಕೊಹ್ಲಿ ಅವರ ಈ ಅಭ್ಯಾಸ ಪಂದ್ಯದಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವರ ತಂಡ 14 ರನ್ನಿಂದ ಗೆಲುವನ್ನು ಕಾಣ್ತಾರೆ. ಈ ಪಂದ್ಯದ ಮುಖಾಂತರ ನಮಗೆ ಗೊತ್ತಾಗೋದು, ನಮ್ಮ ಕಿಂಗ್ ಕೊಹ್ಲಿ ಅವರು ಎಂದಿನಂತೆ ಫಾರ್ಮ್ನಲ್ಲಿದ್ದಾರೆ. ಕೃಣಾಲ್ ಪಾಂಡ್ಯ ಅವರ ಬೌಲಿಂಗ್ ಅಂತೂ ತುಂಬಾ ಗ್ರೇಟ್ ಆಗಿದೆ. ಮಂಗೇಶ್ ಯಾದವ್ ಅವರು ಒಂದು ಒಳ್ಳೆಯ ಬೌಲಿಂಗ್ ಎಫೆಕ್ಟನ್ನು ಹೊಂದಿದ್ದಾರೆ. ಬಟ್ ನಮ್ಮ ಕ್ಯಾಪ್ಟನ್ ಪಟಿದಾರ್ ಅವರು ಇನ್ನೂ ಫಾರ್ಮ್ಗೆ ಕಮ್ ಬ್ಯಾಕ್ ಆಗಬೇಕಿದೆ. ನಂತರ ಯಶ್ ದಯಾಳ್ ಅವರು ಪ್ರಾಕ್ಟೀಸ್ನಲ್ಲಿ ಕಾಣಿಸ್ಲಿಲ್ಲ. ಇದೊಂದು ಸ್ವಲ್ಪ ನಮ್ಮ RCB ಅಭಿಮಾನಿಗಳಿಗೆ ಚಿಂತೆಯನ್ನು ಉಂಟು ಮಾಡುವಂಥ ವಿಷಯ ಆಗ್ತಿದೆ. ಹಾಗೂ RCB ಫ್ಯಾನ್ಸ್, ನಿಮಗೆಲ್ಲರಿಗೂ ಒಂದು ಪ್ರಶ್ನೆ: ಮಾರ್ಚ್ 28ರಂದು SRH ವಿರುದ್ಧದ ನಮ್ಮ ತಂಡ ಹೇಗೆ ಆಡ್ಬೋದು, ರೆಡಿ ಇದೆಯಾ ಇಲ್ವಾ ಅಂತ ನೀವು ನಮಗೆ ಈ ಕಮೆಂಟ್ನಲ್ಲಿ ತಿಳಿಸ್ಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಇನ್ನೇನೇ ಅಪ್ಡೇಟ್ಗಳು ಬಂದರೂ ನಾನು ನಿಮ್ಮ ಮುಂದೆ ತಕ್ಷಣ ಬರ್ತೀನಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.